ನರ್ತನಪುರಿ ಶ್ರೀ ಸೋಮೇಶ್ವರ ದೇವಸ್ಥಾನ. ಇದು ಬಂದು ತುಂಬ ಹಳೆ ಕಾಲದ ದೇವಸ್ಥಾನ. ನಾಗರುಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ. ಎದುರುಗಡೆನೇ ಕೆರೆ, ಮೂಡಲ್ ಕುಣಿಗಲ್ ಕೆರೆ ನೋಡೋಕೊಂದು ಐಭೋಗ ಅಂತ ಹೇಳ್ಬಿಟ್ಟು ಅದು ಕನ್ನಡ ಚಿತ್ರಗೀತೆಯಲ್ಲಿ ಒಂದು ಹಾಡೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ವಿಶಾಲವಾಗಿದೆ. ಅಂದರೆ ನಾವು ಹೋದಾಗ ಬೆಳಗ್ಗೆ 9 ಗಂಟೆ ಆಗಿತ್ತು. ಆದ್ರೂ ದೇವಸ್ಥಾನದ ಬಾಗಿಲು ತೆಗೆದಿರಲಿಲ್ಲ. ಕೇಳಿದ್ದಕ್ಕೆ 9:09ವರೆಗೆ ತೆಗಿತೀನಿ ಅಂತ ಹೇಳಿದ್ರು. 9:30 9 ಅಂದರೆ 10:10ವರೆವರೆಗೂ ನಮಗೆ ತುಂಬ ಟೈಮ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಇಲ್ಲೆಲ್ಲ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ವಿ. ಅಂದರೆ ತುಂಬಾ ಚೆನ್ನಾಗಿದೆ, ವಿಶಾಲವಾಗಿದೆ. ಎಷ್ಟು ದೊಡ್ಡದು ಕೆರೆ ಇದೆ ಅಂತಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಂದರೆ ದೇವಸ್ಥಾನದ ಎದುರುಗಡೆನೇ ಕೆರೆ ಇದೆ. ಆ ದೇವಸ್ಥಾನದ ಬಾಗಿಲು ಅಂದರೆ ತಲೆ ತಗ್ಗಿಸ್ಕೊಂಡು ಒಳಗಡೆ ಹೋಗಬೇಕು. ಅಂದರೆ ಆ ಕಾಲದಲ್ಲಿ ಹಿಂದಿನವರೆಲ್ಲ ಮಾಡಿದ್ರಲ್ಲ, ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ತಲೆ ಬಗ್ಗಿಸಿ ನಡಿಬೇಕು, ತಲೆ ಎತ್ತಿ ನಡಿಬಾರ್ದು, ಎಲ್ಲರಿಗೂ ತಲೆ ಬಾಗಿ ನಡಿಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಮಾಡಿರೋವಂಥದ್ದು. ಇದು ಇನ್ನೂ ತುಂಬ ಇಂಪ್ರೂವ್ ಮಾಡಬೇಕಾಗಿದೆ. ಅಂದರೆ ಸರ್ಕಾರ ವಹಿಸ್ಕೊಂಡಿದೆಯೇನೋ ಗೊತ್ತಿಲ್ಲ. ಅಲ್ಲಿ ಬೋರ್ಡು ನನಗೆ ಕಾಣಿಸ್ಲಿಲ್ಲ. ಇಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿ 5 ಲಿಂಗಗಳನ್ನ ಸಪ್ರೇಟಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ಪಂಚಲಿಂಗ ಅಂತ ಇರ್ಬೋದು. ಒಂದೊಂದು ಗೂಡಲ್ಲೂ ಒಂದೊಂದು ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿಟ್ಟಿದ್ದಾರೆ. ಇವರು ಪುರೋಹಿತರು ಎಷ್ಟೊತ್ತು ಬರ್ತಾರೋ ಏನೋ, ಅಲ್ಲಿನ ಸಾರ್ವಜನಿಕರೇ ಬೆಳಗ್ಗೆ ಹೊತ್ತು ದೇವ್ರಿಗೆ ಬಂದು ನಮಸ್ಕಾರ ಹಾಕುವಾಗ ದೇವ್ರ ದೀಪ ಹಚ್ಚಿ ಹೋಗಿದ್ರು ನಾವು ಬರೋ ಅಷ್ಟೊತ್ತಿಗೆ. ನನಗಂತೂ ತುಂಬ ಇಷ್ಟ ಆಯಿತು. ಬೆಳಗ್ಗೆ ಒಂದು ದರ್ಶನ ಸಿಕ್ಕಿದ್ದಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ನಾವು ಸುಮಾರು ಹೊತ್ತು ಕಾದ್ವಿ. ಅವರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಅಲ್ಲಿ ಯಾವುದೇ ಇದರಲ್ಲೂ ಎಲ್ಲೂ ಮುನ್ಸೂಚನೆ ಆಗಲಿ ಹೇಳೋರಾಗಲಿ ಇರಲಿಲ್ಲ. ಮತ್ತಲ್ಲೊಬ್ಬರು ವೀಕ್ಷಕರು ಬಂದಿದ್ದರು. ಅವ್ರು ಹೇಳಿದ್ರು 10:10 ಎಷ್ಟೊತ್ತಿಗೆ ಬರಬಹುದು ಅಂತಂದ್ಬಿಟ್ಟು. ಯಾಕೆಂದರೆ ಬರ್ತಾರೋ ಇಲ್ವೋ ಅದೂ ಗೊತ್ತಾಗಲಿಲ್ಲ ನಮಗೆ, ಎಷ್ಟೊತ್ತು ಕಾಯೋದು ಅಂತಂದ್ಬಿಟ್ಟು. ಅಷ್ಟೊತ್ತವರೆಗೂ ಸರಿ ನಾವು ಎಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಎಲ್ಲನೂ ವಿಡಿಯೋ ಮಾಡಿಕೊಂಡು ನಮ್ಮ ವೀಕ್ಷಕರಿಗೆಲ್ಲ ತೋರಿಸೋಣ ಅಂತಂದ್ಬಿಟ್ಟು. ನನಗಂತೂ ಇಷ್ಟ ಆಯಿತು. ವೀಕ್ಷಕರಿಗೆ ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತ ಒಳ್ಳೆಯ ಜಾಗದಲ್ಲಿದೆ ಈ ದೇವಸ್ಥಾನ. ನೋಡಿ, ಈ ದೇವಸ್ಥಾನ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಹಳೆ ಕಾಲದ್ದು ಅಂತಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಅದು ದೇವ್ರ ದರ್ಶನ ಒಂದಾಗಿದ್ದರೆ ತುಂಬ ಇಷ್ಟ ಆಗ್ತಾಯಿತ್ತು. ಇಲ್ಲಿ ಪಾರ್ವತಿ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ಮುಂದಗಡೆ ಎಲ್ಲ ಅದು ಗ್ರಿಲ್ ಥರ ಹಾಕಿದ್ದಾರೆ. ಆ ಗ್ರಿಲ್ಲು ಇರೋದರಿಂದ ನಮಗೆ ಸರಿಯಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಇಲ್ಲಿ ಪಾರ್ವತಿ ದೇವಿ ಅಂತಂದ್ಬಿಟ್ಟು ಬರೆದಿದ್ರು, ಅದನ್ನು ನೋಡಿಕೊಂಡು ನಾನು ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ಸರಸ್ವತಿ ಅಮ್ಮ ಇದ್ದಾರೆ. ಅದು ಅಷ್ಟೇ, ಇದು ಗ್ರಿಲ್ ಇದೆ ಅಲ್ಲ, ದೇವಸ್ಥಾನದ ಒಳಗೆ ಹೋಗಿದ್ದೆ ನಾವು ಇದನ್ನೆಲ್ಲ ನೋಡ್ಕೋಬೋದಾಗಿತ್ತು. ಅವಕಾಶ ಆಗಲಿಲ್ಲ. ಮತ್ತೊಂದು ಸಾರಿ ಪ್ರಯತ್ನ ಪಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಚೆನ್ನಾಗಿದೆ ಇದು ಅಂತಂದರೆ, ಬಾಗಿಲು ಇರೋದಿಷ್ಟೇ, ಒಂದು 5 ಅಡಿನೋ 4.25 ಅಡಿ ಇರಬಹುದು. ಇದು ಪ್ರಾಂಗಣ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ಬಿಟ್ಟು. ಅಂದರೆ ಅರ್ಧ ಬಕ್ಕೊಂಡೇ ನಾವು ಒಳಗಡೆ ಹೋಗಬೇಕು. ನಾವು ದೇವಸ್ಥಾನದ ಒಳಗೆ ಹೋಗಿದ್ರೆ ತುಂಬ ಇಷ್ಟ ಆಗ್ತಾಯಿತ್ತು. ಏನು ಮಾಡ್ತೀರಾ, ನಮಗೆ ನೋಡೋಕ್ಕೆ ಅವಕಾಶ ಸಿಗಲಿಲ್ಲ, ಭಗವಂತನ ದರ್ಶನ ಆಗಲಿಲ್ಲ. ಕೆರೆ ಅಂತೂ ಎಷ್ಟೊಂದು ಚೆನ್ನಾಗಿದೆ ಅಂತಂದರೆ, ಅಂದರೆ ತುಂಬ ಜನಸಂಖ್ಯೆನೂ ಏನು ಜಾಸ್ತಿ ಇರಲಿಲ್ಲ. ಹಂಗಾಗಿ ಅಂದರೆ ಒಳ್ಳೆಯ ವಾತಾವರಣ ಆಯಿತು, ಕೂಲ್ ವೆದರು, ಆ ನೀರು, ಸ್ವಚ್ಛಂದ ವಾತಾವರಣ ನನಗೆ ತುಂಬ ಇಷ್ಟ ಆಯಿತು. ಮತ್ತು ನಾವು ಇಲ್ಲೆಲ್ಲ ನೋಡಿಕೊಂಡು ಸ್ವಲ್ಪ ಇನ್ನೊಂದು ಚೂರು, ಅಂದರೆ ದೇವಸ್ಥಾನದ ಪಕ್ಕದಲ್ಲೇ ಇನ್ನೊಂದು ಸ್ವಲ್ಪ ದೇವಸ್ಥಾನ ತೆಗೆದಿತ್ತು. ಆ ಶಿವನ ದೇವಸ್ಥಾನನೇ. ಆ ಶಿವನ ದೇವಸ್ಥಾನದಲ್ಲಿ